ಜೆಂಟ್ಸ್ಗೆ ಮತ್ತು ರಾಜ್ಯೋತ್ಸವಕ್ಕೆ ಗಣೇಶಗೆ ಪಬ್ಲಿಕ್ ಸಾಂಗ್ ಯಾವ್ಯಾವ ಬರುತ್ತೆ ಅಂತ ಕಾಯ್ತಾ ಇದ್ವಿ ನಾವು, ಡ್ಯುಯೆಟ್ ಯಾವ್ದು ಬರುತ್ತೆ ಅಂತ. ಈಗ ನನಗನ್ಸುತ್ತೆ ನೆಕ್ಸ್ಟ್ ರಾಜ್ಯೋತ್ಸವಕ್ಕೆ ಈ ಸಾಂಗು ರಾರಾಜಿಸಿದೆ ಎಲ್ಲ ಸ್ಟೇಜಲ್ಲಿ. ಖಂಡಿತ ನಮ್ಮ ಆರ್ಕೆಸ್ಟ್ರಾ ಇವಾಗೆಲ್ಲ ಇದೀವಲ್ಲ, ನಾವು ಅಲ್ಲಿಂದನೇ ಬಂದವರು, ಅದು ಒಂದು ಸೆನ್ಸ್ ಇರುತ್ತೆ ಆರ್ಕೆಸ್ಟ್ರಾದವ್ರಿಗೆ, ಈ ಸಾಂಗ್ ಹಿಟ್ ಆಗುತ್ತೆ ಗ್ಯಾರಂಟಿ. ಏನಪ್ಪ, ಹೌದಾ? ಥ್ಯಾಂಕ್ ಯು. ನಮಗೂ ಖುಷಿ, ಯಾಕೆಂದರೆ ನಾವು ಅಲ್ಲಿಂದನೇ ಬಂದವರು, ಆ ಫೀಲ್ಡಿಂದನೇ ಬಂದವರು. ಅತ್ರಿಯವರ ಆರ್ಕೆಸ್ಟ್ರಾದಲ್ಲಿ ಮುಖ್ಯವಾಗಿ ನಾನು ಅಲ್ಲಿ ಕೆಲಸ ಮಾಡಿದ್ದು, ಜಿ ವಿ ಅತ್ರಿಯವರ ತಂಡದಲ್ಲಿ. ಅವ್ರದ್ದೆಲ್ಲ ಜಾಸ್ತಿ ಮೆಲೋಡಿ ಹಾಡುಗಳಿತ್ತು, ಬಿ ವಿ ಶ್ರೀನಿವಾಸ್ದು. ಈ ಸಿನಿಮಾಗೆ ಯೋಗರಾಜ್ ಸರ್ ಫೋನ್ ಮಾಡಿ ಒಂದು ಕ್ಯಾರೆಕ್ಟರ್ ಇದೆ ಮಾಡಪ್ಪ ನೀನು ಅಂದರೆ ತುಂಬ ಖುಷಿ ಆಯಿತು ನನಗೆ. ಬಲವಾದ ಟೀಮನ್ನು ಕಟ್ಟಿದ್ದಾರೆ. ನಾರಾಯಣ್ ಸರ್ ಜೊತೆಯಲ್ಲಿ ಫಸ್ಟ್ ಪಿಕ್ಚರ್ ನಮಗೆ ಬರೋದು ಕಾಂಬಿನೇಷನ್ ಇದು. ಆಮೇಲೆ ಮನು ಅಂತೂ ಬಿಡಿ, ಅವ್ನಿಗೆ ಟೈಮಿಂಗೇ ಇಲ್ಲ, ಅಷ್ಟು ಕಾಡ್ಬಿಟ್ಟಿದ್ದಾನೆ ನನ್ನಂತೂ. ಅಣ್ಣ ಕಾಂಬಿನೇಷನ್ ಮಾಡ್ಬೇಕಣ್ಣ, ಪ್ಲೀಸ್ ಅಣ್ಣ ಅಂತ. ಕತೆ ಕೇಳಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಸಿನಿಮಾದಲ್ಲಿ. ಬರೀ ಸಾಂಗೇ ಅಲ್ಲ, ಸೀನ್ಗಳು ಅಷ್ಟೇ ಅಷ್ಟು ಚೆನ್ನಾಗಿತ್ತು. ಸೀನ್ಗಳೆಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು. ತುಂಬ ಖುಷಿ ಆಯಿತು. ನಮ್ಮ ಕೋ ಆರ್ಟಿಸ್ಟ್ಗಳು ಸುಮಾರು ಜನ ಇಲ್ಲೆಲ್ಲ ಕೂತಿದ್ದಾರೆ. ಅವರೆಲ್ಲ ಯೂಟ್ಯೂಬ್ನಲ್ಲಿ ಒಳ್ಳೆ ರಾಜರವರೆಲ್ಲ. ಕೈ ಎತ್ತಿಪ್ಪ ಒಂದ್ಸರಿ, ಕಾಲಲ್ಲ ಕೈ. ಸೋಷಿಯಲ್ ಮೀಡಿಯಾ ಬಾಂಧವರು. ಎಸ್, ಇವರೆಲ್ಲರೂ ನಮ್ಮ ಕೋ ಆರ್ಟಿಸ್ಟ್ಗಳು. ತುಂಬ ಚೆನ್ನಾಗಿತ್ತು ನಮ್ಮ ಟೀಮು. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ತಬಲಾ ನಾಣಿ ಹೋಗ್ಬಿಟ್ಟು ಈ ಸಿನಿಮಾದಿಂದ ತಮಟೆ ನಾಣಿ ಆಗೋಯ್ತು. ಅಲ್ಲೂ ಮಾತಾಡ್ತಾ ಇದ್ರು, ಏನು ಸರ್ ಹಿಂಗೆ ನುಡಿಸ್ತೀರಾ ನೀವು ತಮಟೆ ಅಂತ. ನಮಗದು ಆಸೆ, ಅಂಥ ಪಾತ್ರನೇ ಸಿಕ್ತು. ತುಂಬ ಖುಷಿ ಆಯಿತು. ಒಳ್ಳೆ ಪಾತ್ರ, ಸಖತ್ ಎಂಜಾಯ್ ಮಾಡಿದ್ದೀವಿ. ಸಾಂಗು ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಥೀಮು ಚೆನ್ನಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ನಿಮ್ಮೆಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಸ್ಕಾರ. ಅರೆ ವಾ, ಧನ್ಯವಾದ ಸರ್. ಏನೋ ಮಂಜಣ್ಣ ಕೈ ಸುಮಾರು ಜನ ಆ ಥರ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಈಗ ವೇದಿಕೆಗೆ ಇನ್ನೇನು 2 ನಿಮಿಷದಲ್ಲಿ ತಬ್ಲಿ ನಾಣಿ ಅವರು ಬರ್ತಾ ಇದ್ದಾರೆ ಅಂತ. ಅಲ್ಲ ಸರ್, ಟಿ ಅಂತ ಹಾಕೊಂಬಿಡಿ ಸರ್. ತಮಟೆ ಜೊತೆಗೆ ತಬ್ಲಾ ಎರಡು ಬಂದ್ಬಿಡುತ್ತೆ. ಆಮೇಲೆ ಟ್ರಾವೆಲ್ಸ್ ಎಲ್ಲ ಫೋನ್ ನನಗೆ ಬರಕ್ಕೆ ಶುರು. ಅರೆ ವಾ, ನೋಡಿದ್ರ ಇಲ್ಲೇ ಇಷ್ಟು ಕಾಮಿಡಿ ಇದೆ ಅಂದ್ರೆ ಸಿನಿಮಾ ಏನ್ ಹೆಂಗಿರ್ಬೇಡ. ಡೈಲಾಗ್ಸ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಒಬ್ಬ ಆನಂದ್ ಪ್ರಿಯ ಅವರಾ? ಸರ್, ಆನಂದ್ ಪ್ರಿಯ ಸರ್ಗೆ ಇಲ್ಲಿಂದ ನಮಸ್ಕಾರ. ಇದಾರಾ ಸರ್? ಬನ್ನಿ ಸರ್, ದಯವಿಟ್ಟು ವೇದಿಕೆಗೆ ಬಂದಿದ್ದಾರಾ? ಯಾರ ಮನೆಗೆ ಆವಿರುತ್ತೆ ಹಿಡಿಯೋದು ನಾವು. ಆ ಥರ ಒಂದ್ಸರಿ ಆ ಥರ ಸನ್ನಿವೇಶ ಬಂದಾಗ ನಾನು ಇನ್ಸ್ಪೆಕ್ಟರ್ನ ಕೇಳ್ತೀನಿ. ಪಾಪ ಅವರು ಮಾಮೂಲಿ ಡ್ರೆಸ್ಸಲ್ಲಿರಲ್ಲ, ಅಲ್ಲಿ ಸ್ಟೇಷನ್ ಡ್ರೆಸ್ಸಲ್ಲಿ ಇರ್ತಾರೆ. ಮರಿ ನಿಮ್ಮ ಯಜಮಾನ್ರ ಕರಿ ಅಂತ. ನಾನೇ ಕೊಂಡು ಇನ್ಸ್ಪೆಕ್ಟ್ರು ಅಂತ. ಸಾರಿ ಸಾಕು, ಗೊತ್ತಾಗಿಲ್ಲ, ಡ್ರೆಸ್ಸಲ್ಲಿ ಇರಲಿಲ್ವಲ್ಲ, ಗೊತ್ತಾಗಿಲ್ಲ ನನಗೆ. ಈ ಮಧ್ಯದಲ್ಲಿ ಒಂದು ಸೀನೆಲ್ಲ ಹೋಗುತ್ತೆ, ತುಂಬ ಒಳ್ಳೆ ಸೀನು. ಅವ್ರನ್ನ ಕೇಳ್ತೀನಿ ನಾನು, ಸರ್ ಒಂದು ಪ್ರಶ್ನೆ ನಿಮಗೆ, ಇನ್ಸ್ಪೆಕ್ಟ್ರಿಗೆ, ಏನೋ ಎಂತೆಂಥ ದೊಡ್ಡ ಕಳ್ಳರು ಹಿಡಿದಿದ್ದೀರಾ, ಆ ಹಿಡಿಯೋಕ್ಕಾಗಲಿಲ್ವ ನಿಮ್ಮ ಕೈಲಿ? ಅವನು ನನಗೆ ಸರ್ಪದೋಷ ಇದೆ ಕಣೋದು, ಕುಕ್ಕೆಗೆ ಹೋಗಿ ಬನ್ನಿ ಸರಿ ಹೋಗುತ್ತೆ ಅಂತ. ಇದೆಲ್ಲ ಅಲ್ಲಲ್ಲೇ ಡಿಸೈನ್ ಆಗಿದ್ದು ಎಷ್ಟು ಚೆನ್ನಾಗಿ ಬಂತು ಸೀನು ಅಂದರೆ. ಅಲ್ಲಿ ನಮ್ಮ ಪ್ರೊಡಕ್ಷನ್ಸು, ನಮ್ಮ ಲೈಟ್ ಬಾಯ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ನಮಗಾಗಲೇ ಗೊತ್ತಾಗುತ್ತೆ ಈ ಲೈನ್ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ. ನಮಗಲ್ಲಿ ರಿಸಲ್ಟ್ ಸಿಕ್ಬಿಡ್ತದೆ. ಅವ್ರ ಮುಖಗಳು ನೋಡಿದಾಗ ಅದಕ್ಕೆ ತುಂಬ ಚೆನ್ನಾಗಿ ಬರ್ತಿದೆ ಸರ್. ಸೂಪರ್ ಆಗಿದೆ ಡೈಲಾಗ್. ಎಲ್ಲ ಕ್ಯಾರೆಕ್ಟರ್ಗೂ ಚೆನ್ನಾಗಿದೆ. ದಯವಿಟ್ಟು ನಮಗೆಲ್ಲರೂ ಸಪೋರ್ಟ್ ಮಾಡಿ, ಹಾಡನ್ನು ಕೇಳಿ, ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿ. ನಮಸ್ಕಾರ. ಡೆಫಿನೆಟ್ಲಿ. ಧನ್ಯವಾದ ಸರ್.